ಕೆರೆಗಳಿಗೆ ನೀರು ಸರ್ ಅಣ್ಣ ಗುಲಾಲಾಟ ಕೈ ಮುಂದೊಳಗೆ ಪಾರ್ವತಿ ಪದಗೆ ಅಶೋಕನ್ ಜೋಡಣ ಈ ಜಿಲ್ಲಾ ವಿಂಗಡಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಥಣಿ ಜಿಲ್ಲೆ ಆಗಬೇಕು ಅಂತಕ್ಕಂಥ ಬಹುದಿನಗಳ ಬೇಡಿಕೆ ಇದೆ. ಆ ಬೇಡಿಕೆಯನ್ನು ಕೂಡ ನಾವು ಸರ್ಕಾರದ ಗಮನಕ್ಕೆ ತರ್ತೀವಿ. ಅಥಣಿ, ಕಾಗವಾಡ ಮತ್ತು ಕೂಡ್ಚಿ, ಜಮಖಂಡಿ, ತೇರದಾಳ್ ಈ ಒಂದು 5 ಕ್ಷೇತ್ರಗಳನ್ನು ಸೇರಿಸ್ಕೊಂಡು ಅಥಣಿ ಜಿಲ್ಲೆ ಮಾಡಬೇಕು ಅಂತಕ್ಕಂಥ ಬಹುದಿನಗಳ ಒಂದು ಬೇಡಿಕೆ ಏನಿದೆ ಅದರ ಬಗ್ಗೆನೂ ಕೂಡ ಸರ್ಕಾರದ ಗಮನಕ್ಕೆ ತರುವಂಥ ಕೆಲಸವನ್ನು ನಾನು ಮಾಡ್ತೀನಿ. ಸ್ಥಳದ ಪುನರ್ರಚನೆ ಆಗಲಿ, ಅಧಿಕಾರದ ಹಸ್ತಾಂತರ ಆಗಲಿ, ಅದ್ರ ಬಗ್ಗೆ ಯಾವುದೇ ಚರ್ಚೆ ಮಾಡಬಾರ್ದು. ಅದನ್ನು ಹೈಕಮಾಂಡ್ ತೀರ್ಮಾನ ತಗೋತೀವಿ. ಅದರ ಅಲ್ಲಿವರೆಗೆ ತಾವು ಯಾರೂ ಕೂಡ ಇದ್ರ ಬಗ್ಗೆ ಪ್ರತಿಕ್ರಿಯೆ ಕೊಡಬಾರ್ದು ಅಂತಕ್ಕಂಥ ಸೂಚನೆ ಇರೋದರಿಂದ ಅದ್ರ ಬಗ್ಗೆ ನಾವು ಯಾರು ಅಧ್ಯಕ್ಷರು ಇರೋದರಿಂದ ಅನೇಕ ಶಾಸಕರಿರ್ಬೋದು, ಮಂತ್ರಿಗಳಿರ್ಬೋದು, ಭೇಟಿ ಆಗ್ತಕ್ಕಂಥದ್ದು ಎಲ್ಲರಿಗೂ ಕೂಡ ಒಂದು ಅವಕಾಶವನ್ನು ಬಳಸ್ಕೊಂಡು ಚರ್ಚೆ ಮಾಡಿರ್ಬೋದು. ಪಕ್ಷದ ಅಧ್ಯಕ್ಷರು ಭೇಟಿ ಆಗಲಿಕ್ಕೆ, ಮುಖ್ಯಮಂತ್ರಿಗಳು ಭೇಟಿ ಆಗಲಿಕ್ಕೆ ವತಿಯಿಂದ ಇಲ್ಲಿ ಒಂದು ಬ್ರಿಡ್ಜ್ ಕಮ್ ಬಂದರನ್ನು 4,90,00,000 ರೂಪಾಯಿದಲ್ಲಿ ಇದನ್ನು ಮಂಜೂರಾತಿ ಮಾಡಿಕೊಂಡು ಟೆಂಡರ್ ಪ್ರಕ್ರಿಯೆ ಮುಗಿಸಿ ಇವತ್ತು ಶಿಲಾನ್ಯಾಸ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಇದರಿಂದ ಏನು ಬಿಜಾಪುರ ರಸ್ತೆ ಆಗಿತ್ತು, ಆ ಬಿಜಾಪುರ ರಸ್ತೆಯಲ್ಲಿ ಅಲ್ಲೊಂದು ಚಿಕ್ಕ ಬಂದರಿತ್ತು, ಅದು ತೆರವುಗೊಳಿಸಿದ್ರಿಂದ ಈ ಭಾಗದಲ್ಲಿ ನೀರಾವರಿ ವೃತ್ತಿಯಿಂದ ನಿಲ್ಲಬೇಕು ಅಂತಕ್ಕಂಥ ವಿಚಾರ ಇಟ್ಕೊಂಡು ಇಲ್ಲೊಂದು ಬ್ರಿಡ್ಜ್ ಕಮ್ ಬಂದರನ್ನು ನಿರ್ಮಾಣ ಮಾಡ್ತಾಯಿದ್ದೀವಿ. ಈ ಬ್ರಿಡ್ಜ್ ಕಮ್ ಬಾಂಧಾರ ಅದ್ರ ಜೊತೆಗೆ ಸೋಪಾನ್ ಕಟ್ಟಿ ಮಾಡ್ತೀವಿ. ನೀರು ನಿಂತ ಮೇಲೆ ಊರಿನ ಜನರಿಗೆ ಇಲ್ಲಿ ಅರಿವೆ ತೊಳಿಲಿಕ್ಕೆ ಮತ್ತು ಅದರದ್ದು ಉಪಯೋಗ ಮಾಡ್ಕೊಳ್ಳಿಕ್ಕೂ ಕೂಡ ಅದರದ್ದು ಅನುಕೂಲ ಆಗಲಿ ಅಂತ ಹೇಳಿ ಇದನ್ನು ಇವತ್ತು 10 ದಿನಗಳ ಕಾಲ